ಸಿಬಿಎಸ್ಇ 10ನೇ ತರಗತಿ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, 10ನೇ ತರಗತಿ ಇಂಗ್ಲಿಷ್ ಕಲಿಯುವುದು ಮತ್ತು ಬೋರ್ಡ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವುದು ಈಗ ತುಂಬಾ ಸುಲಭ. ಶಾಲೆಯಲ್ಲಿ ಇಂಗ್ಲಿಷ್ ಅಡ್ವಾನ್ಸ್ ವೊಕ್ಯಾಬ್ಯುಲರಿ, ಕಠಿಣವಾದ ಪದಗಳು, ಮೆಟಫೋರ್ಸ್, ರೂಪಕಾಲಂಕಾರಗಳು ಅಥವಾ ಕಾವ್ಯದ ಅರ್ಥ ಸರಿಯಾಗಿ ಅರ್ಥವಾಗುತ್ತಿಲ್ಲ ಅನ್ನೋ ಚಿಂತೆ ಬೇಡ. ಈಗ ನಿಮ್ಮ ಮನೆಯಲ್ಲೇ ಕುಳಿತು ಎನ್ಸಿಇಆರ್ಟಿ ಪಠ್ಯಪುಸ್ತಕದ ಪ್ರತಿಯೊಂದು ಸಾಲನ್ನು ಲೈನ್ ಬೈ ಲೈನ್ ಅದರ ಆಳವಾದ ಅರ್ಥವನ್ನು ನಿಮ್ಮ ಮಾತೃಭಾಷೆ ಕನ್ನಡದಲ್ಲೇ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಹುದು. ಬನ್ನಿ, ಇವತ್ತೇ ನಿಮ್ಮ ಯಶಸ್ಸಿನ ಪ್ರಯಾಣ ಪ್ರಾರಂಭಿಸೋಣ. ಕನ್ನಡ ಭಾಷೆ ಗೊತ್ತಿರುವ ಯಾವುದೇ ಪೋಷಕರು ಈ ವಿಡಿಯೋ ಸರಣಿ ಮೂಲಕ ತಮ್ಮ ಮಕ್ಕಳಿಗೆ ಇಂಗ್ಲಿಷ್ ಅಭ್ಯಾಸ ಮಾಡುವುದರಲ್ಲಿ ಸಹಾಯ ಮಾಡಬಹುದು. ನಮಸ್ಕಾರ, ನಮ್ಮ ಡ್ರೀಮ್ ಅಂಡ್ ಗ್ರೋ ಚಾನೆಲ್ಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಮೊದಲನೇ ಪಾಠ ಎ ಲೆಟರ್ ಟು ಗಾಡ್ ಇದರ ಮೊದಲ ಭಾಗದ ಪ್ರತಿಯೊಂದು ವಾಕ್ಯದ ಅರ್ಥದೊಂದಿಗೆ ಅತ್ಯಂತ ಸರಳವಾಗಿ ಕಲಿಯೋಣ. ಇದು ಲೆಂಚೋ ಎಂಬ ರೈತನ ಕಥೆ. ಆಲಿಕಲ್ಲು ಮಳೆಯಿಂದ ಬೆಳೆ ನಾಶವಾದಾಗ ಅವನು ದೇವರ ಮೇಲಿನ ಅಚಲ ನಂಬಿಕೆಯಿಂದ ತನಗೆ ಸಹಾಯ ಮಾಡುವಂತೆ ದೇವರಿಗೆ ನೇರವಾಗಿ ಪತ್ರ ಬರೆಯುತ್ತಾನೆ. ಮನುಷ್ಯನ ದೃಢವಾದ ನಂಬಿಕೆಯ ಸುತ್ತ ಈ ಕಥೆ ನಡೆಯುತ್ತದೆ. ಇದನ್ನು ಮೆಕ್ಸಿಕೋದ ಪ್ರಸಿದ್ಧ ಬರಹಗಾರರಾದ ಜಿ.ಎಲ್. ಫ್ಯೂಯೆಂಟಸ್ ಅವರು ಬರೆದಿದ್ದಾರೆ. ಬನ್ನಿ, ಪಾಠದ ಮೊದಲ ಭಾಗವನ್ನು ಪ್ರಾರಂಭಿಸೋಣ. They say faith can move mountains. Faith, deep trust, ನಂಬಿಕೆ, ಶ್ರದ್ಧೆ. Move mountains, overcome massive obstacles. ಪರ್ವತಗಳನ್ನೇ ಕದಲಿಸುವುದು, ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವುದು. ಜನರು ನಂಬಿಕೆಯು ಪರ್ವತಗಳನ್ನೇ ಕದಲಿಸಬಲ್ಲದು ಎಂದು ಹೇಳುತ್ತಾರೆ. ಅಂದರೆ ತೀವ್ರವಾದ ವಿಶ್ವಾಸವಿದ್ದರೆ ಎಂತಹ ಕಷ್ಟವನ್ನಾದರೂ ಜಯಿಸಬಹುದು ಎಂಬುದು ಸಾಮಾನ್ಯ ನಂಬಿಕೆ. ಥೀಮ್, ಇಂಟ್ರೊಡಕ್ಷನ್. ಕಥೆಯ ಮೂಲ ಆಶಯವನ್ನು ಇದು ಪರಿಚಯಿಸುತ್ತದೆ. ಪರೀಕ್ಷೆಯಲ್ಲಿ ಅಚಲವಾದ ನಂಬಿಕೆಯ ಶಕ್ತಿಯನ್ನು ವಿಶ್ಲೇಷಿಸಲು ಈ ಸಾಲು ಮುಖ್ಯ ಪೀಠಿಕೆಯಾಗುತ್ತದೆ. But what should we put our faith in? Put our faith in. Place trust in something. ನಮ್ಮ ನಂಬಿಕೆಯನ್ನು ಯಾವುದರ ಮೇಲಿಡಬೇಕು? ಆದರೆ ನಾವು ನಮ್ಮ ನಂಬಿಕೆಯನ್ನು ಯಾರ ಮೇಲೆ ಅಥವಾ ಯಾವುದರ ಮೇಲೆ ಇಡಬೇಕು? ಇದು ಕಥೆಗಾರರು ನಮ್ಮ ಮುಂದೆ ಇಡುವ ಒಂದು ಸೂಕ್ಷ್ಮ ಪ್ರಶ್ನೆ. ಫಿಲಸಾಫಿಕಲ್ ಕ್ವೆರಿ. ನಂಬಿಕೆಗೆ ಅರ್ಹರು ಯಾರು ಎಂಬ ನೈತಿಕ ಜಿಜ್ಞಾಸೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಲು ಈ ಪ್ರಶ್ನೆಯನ್ನು ಬಳಸಲಾಗುತ್ತದೆ. This is the question this story delicately poses. Delicately, subtly, softly, ಸೂಕ್ಷ್ಮವಾಗಿ. Poses, presents a question. ಪ್ರಶ್ನೆಯನ್ನು ಮುಂದಿಡುವುದು. ಈ ಕಥೆಯು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ಕಲಾತ್ಮಕವಾಗಿ ಇದೇ ಪ್ರಶ್ನೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತದೆ. Author's perspective. ಲೇಖಕರ ದೃಷ್ಟಿಕೋನ. ಲೇಖಕರು ಕಥೆಯ ಮೂಲಕ ಸಮಾಜದ ಮುಗ್ಧತೆ ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸವನ್ನು ಹೇಗೆ ತರಲಿದ್ದಾರೆ ಎಂಬುದಕ್ಕೆ ಇದು ದಿಕ್ಸೂಚಿ. ಲೆಂಚೋ is a farmer who writes a letter to God when his crops are ruined, asking for 100 pesos. Ruined, completely destroyed. ನಾಶವಾದ, ಹಾಳಾದ. ಪೇಸೋಸ್, ಕರೆನ್ಸಿ ಯೂನಿಟ್. ಪೇಸೋಗಳು, ಕೆಲವು ದೇಶಗಳ ಹಣದ ರೂಪ. ಲೆಂಚೋ ಒಬ್ಬ ರೈತ. ಅವನ ಬೆಳೆಗಳು ಸಂಪೂರ್ಣವಾಗಿ ನಾಶವಾದಾಗ ಅವನು 100 ಪೇಸೋಗಳ ಸಹಾಯವನ್ನು ಕೇಳಿ ನೇರವಾಗಿ ದೇವರಿಗೇ ಪತ್ರ ಬರೆಯುತ್ತಾನೆ. ಕ್ಯಾರೆಕ್ಟರ್ ಫೌಂಡೇಶನ್. ಲೆಂಚೋನ ಪಾತ್ರದ ಪರಿಚಯ ಮತ್ತು ಅವನ ಅತಿ ಮಾನುಷ ನಂಬಿಕೆಯ ಮಟ್ಟವನ್ನು ತೋರ್ಪಡಿಸುವ ಮುಖ್ಯ ವಿವರಣೆ ಇದು. Does Lencho's letter reach God? Reach, to arrive at a destination. ತಲುಪುವುದು. ಲೆಂಚೋ ಬರೆದ ಆ ಮುಗ್ಧ ಪತ್ರವು
ನಿಜವಾಗಿಯೂ ದೇವರನ್ನು ತಲುಪುತ್ತದೆಯೇ? ಪ್ಲಾಟ್, ಸಸ್ಪೆನ್ಸ್, ಕಥೆಯಲ್ಲಿ ಕುತೂಹಲ ಮೂಡಿಸುವ ಮೊದಲ ಹಂತ. ಇದು ವಿದ್ಯಾರ್ಥಿಗಳಲ್ಲಿ ಮುಂದೆ ಏನಾಗಬಹುದು ಎಂಬ ಆಸಕ್ತಿ ಕೆರಳಿಸುತ್ತದೆ. ಡಸ್ ಗಾಡ್ ಸೆಂಡ್ ಹಿಮ್ ದ ಮನಿ? ಸೆಂಡ್, ಡಿಸ್ಪ್ಯಾಚ್, ಕಳುಹಿಸುವುದು. ದೇವರು ಅವನಿಗೆ ಆ ಹಣವನ್ನು ನಿಜವಾಗಿಯೂ ಕಳುಹಿಸಿಕೊಡುತ್ತಾನೆಯೇ? ಕೋರ್ ಕಾನ್ಫ್ಲಿಕ್ಟ್, ಕಥೆಯ ಪ್ರಮುಖ ತಿರುವು ಮತ್ತು ಪವಾಡಗಳ ಮೇಲಿನ ಮನುಷ್ಯನ ನಿರೀಕ್ಷೆಯನ್ನು ಪ್ರಶ್ನಿಸುವ ಸಾಲು. Think what your answers to these questions would be and guess how the story continues before you begin to read it. Guess, predict, ಊಹಿಸು. Continues, proceeds, ಮುಂದುವರಿಯುವುದು. ನೀವು ಓದಲು ಪ್ರಾರಂಭಿಸುವ ಮುನ್ನ ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನಿರಬಹುದು ಎಂದು ಯೋಚಿಸಿ ಮತ್ತು ಕತೆ ಹೇಗೆ ಸಾಗಬಹುದು ಎಂದು ಊಹಿಸಿ. ಪ್ರಿಡಿಕ್ಟಿವ್ ಲರ್ನಿಂಗ್, ವಿದ್ಯಾರ್ಥಿಗಳ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಪಾಠದ ಕಡೆಗೆ ಗಮನ ಸೆಳೆಯಲು ಇದನ್ನು ಬಳಸಲಾಗುತ್ತದೆ. ದ ಹೌಸ್, ದಿ ಓನ್ಲಿ ಒನ್ ಇನ್ ದಿ ಎಂಟೈರ್ ವ್ಯಾಲಿ, sat on the crest of a low hill. Entire valley, whole valley, ಸಂಪೂರ್ಣ ಕಣಿವೆ. Crest, top of peak of a hill. Crest, top of a hill. ಬೆಟ್ಟದ ಶಿಖರ ಅಥವಾ ತುತ್ತತುದಿ. ಈ ವಾಕ್ಯದ ಅರ್ಥ, ಆ ಇಡೀ ಕಣಿವೆಯಲ್ಲಿ ಇದ್ದ ಒಂದೇ ಒಂದು ಮನೆ ಎಂದರೆ ಅದು ಆ ಚಿಕ್ಕ ಬೆಟ್ಟದ ತುತ್ತತುದಿಯ ಮೇಲೆ ಸ್ಥಾಪಿತವಾಗಿದ್ದ ಲೆಂಚೋನ ಮನೆ. ಸೆಟ್ಟಿಂಗ್ ಡಿಸ್ಕ್ರಿಪ್ಷನ್, ಲೆಂಚೋನ ಒಂಟಿತನ ಮತ್ತು ಅವನ ಭೌಗೋಳಿಕ ಹಿನ್ನೆಲೆಯನ್ನು ಚಿತ್ರಿಸಲು ಈ ಏಕಾಂಗಿ ಮನೆಯ ವರ್ಣನೆ ಪರೀಕ್ಷೆಗೆ ಪೂರಕವಾಗಿದೆ. ಫ್ರಮ್ ದಿಸ್ ಹೈಟ್ one could see the river and the field of ripe corn dotted with the flowers that always promised a good harvest. Ripe corn, fully grown maize, ಕಲಿತ ಜೋಳದ ಬೆರೆ. Dotted with, scattered with, ಅಲ್ಲಿಲ್ಲಿ ಹೂವುಗಳಿಂದ ಆವೃತವಾದ. Promised, assured, ಭರವಸೆ ನೀಡುತ್ತಿದ್ದ. Harvest, yield, crop output, ಉತ್ತಮ ಫಸಲು. ಈ ವಾಕ್ಯದ ಅರ್ಥ, ಆ ಎತ್ತರದಿಂದ ನೋಡಿದರೆ ನದಿ ಮತ್ತು ಹೂವುಗಳಿಂದ ತುಂಬಿದ ಜೋಳದ ಹೊಲವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆ ಹೂವುಗಳು ಈ ಬಾರಿಯೂ ಉತ್ತಮ ಇಳುವರಿ ಬರುತ್ತದೆ ಎಂಬ ಭರವಸೆಯನ್ನು ನೀಡುತ್ತಿದ್ದವು. ವಿಷುವಲ್ ಇಮೇಜರಿ, ಪ್ರಕೃತಿಯ ಸೌಂದರ್ಯ ಮತ್ತು ರೈತನ ಆಶಾವಾದವನ್ನು ತೋರಿಸುವ ಸಾಲು. ಪ್ರಾಮಿಸ್ಡ್ ಅ ಗುಡ್ ಹಾರ್ವೆಸ್ಟ್ ಎಂಬುದು ಅವನ ಬದುಕಿನ ನಿರೀಕ್ಷೆಯನ್ನು ಸಂಕೇತಿಸುತ್ತದೆ. The only thing the earth needed was a downpour, or at least a shower. Downpour, heavy rainfall, ಧಾರಾಕಾರ ಮಳೆ. Shower, light rain, ತುಂತುರು ಮಳೆ. ಈ ವಾಕ್ಯದ ಅರ್ಥ, ಆ ಸಮಯದಲ್ಲಿ ಭೂಮಿಗೆ ಬೇಕಾಗಿದ್ದ ಒಂದೇ ಒಂದು ವಸ್ತು ಎಂದರೆ ಅದು ಒಂದು ಜೋರು ಮಳೆ ಅಥವಾ ಕನಿಷ್ಠ ಪಕ್ಷ ಭೂಮಿ ನೆನೆಯುವಷ್ಟಾದರೂ ಒಂದು ಸಣ್ಣ ತುಂತುರು ಮಳೆ. ಕಂಟೆಕ್ಸ್ಚುವಲ್ ನೀಡ್ ಅನಾಲಿಸಿಸ್, ಪ್ರಕೃತಿಯ ಮೇಲಿನ ರೈತನ ಸಂಪೂರ್ಣ ಅವಲಂಬನೆಯನ್ನು ತೋರಿಸುತ್ತದೆ. ಮಳೆಯ ಕೊರತೆಯೇ ಕಥೆಯ ದುರಂತಕ್ಕೆ ಕಾರಣವಾಗುತ್ತದೆ. Throughout the morning, Lencho, who knew his fields intimately, had done nothing else but see the sky towards the northeast. Intimately, closely, deeply. ಆಪ್ತವಾಗಿ, ಸಂಪೂರ್ಣವಾಗಿ ತಿಳಿದಿರುವುದು. ನಾರ್ತ್-ಈಸ್ಟ್, ಡಿರೆಕ್ಷನ್, ಈಶಾನ್ಯ ದಿಕ್ಸೂಚಿ. ಈ ವಾಕ್ಯದ ಅರ್ಥ, ಬೆಳಗ್ಗಿನಿಂದಲೂ ತನ್ನ ಹೊಲವನ್ನು ಅತ್ಯಂತ ಆಪ್ತವಾಗಿ ಬಲ್ಲ ಲೆಂಚೋ ಈಶಾನ್ಯ ದಿಕ್ಕಿನ ಆಕಾಶವನ್ನು ನೋಡುವುದನ್ನು ಬಿಟ್ಟು ಬೇರೇನನ್ನೂ ಮಾಡದೆ ಮಳೆಗಾಗಿ ಕಾಯುತ್ತಿದ್ದನು. ಡೆಡಿಕೇಶನ್ ಮತ್ತು ಹೋಪ್,
ಲೆಂಚೋಗೆ ತನ್ನ ಕೃಷಿಯ ಮೇಲಿರುವ ಕಾಳಜಿ ಮತ್ತು ಆಕಾಶದ ಕಡೆಗಿನ ಅವನ ಆಶಾವಾದಿ ನೋಟವನ್ನು ಈ ಸಾಲು ಪ್ರತಿಬಿಂಬಿಸುತ್ತದೆ. Now we're really going to get some water, woman. Really, truly. ಇದರ ಅರ್ಥ, ನೋಡು, ನಮಗೀಗ ನಿಜವಾಗಿಯೂ ನೀರು ಸಿಗಲಿದೆ ಎಂದು ಲೆಂಚೋ ತನ್ನ ಹೆಂಡತಿಗೆ ಸಂತೋಷದಿಂದ ಹೇಳುತ್ತಾನೆ. ಕಾನ್ವರ್ಸೇಷನಲ್ ಟೋನ್. ಕುಟುಂಬದ ನಡುವಿನ ಸಂಭಾಷಣೆ ಮತ್ತು ಮಳೆ ಬರುತ್ತದೆ ಎಂಬ ಅತಿಯಾದ ನಂಬಿಕೆಯನ್ನು ಇದು ವ್ಯಕ್ತಪಡಿಸುತ್ತದೆ. The woman who was preparing supper replied, "Yes, God willing." Preparing supper, cooking dinner. ರಾತ್ರಿಯ ಊಟ ಸಿದ್ಧಪಡಿಸುವುದು. God willing. If God desires. ದೇವರ ಇಚ್ಛೆಯಿದ್ದರೆ. ರಾತ್ರಿಯ ಊಟವನ್ನು ಸಿದ್ಧಪಡಿಸುತ್ತಿದ್ದ ಆ ಮಹಿಳೆ, ಹೌದು, ದೇವರ ಇಚ್ಛೆಯಿದ್ದರೆ ಖಂಡಿತ ಮಳೆ ಬರುತ್ತದೆ ಎಂದು ಉತ್ತರಿಸಿದಳು. ಸೋಸಿಯೋ ಕಲ್ಚರಲ್ ಎಲಿಮೆಂಟ್. ದೇವರ ಇಚ್ಛೆಯನ್ನು ನಂಬುವ ಸಂಸ್ಕೃತಿಯನ್ನು ಈ ಗಾಡ್ ವಿಲ್ಲಿಂಗ್ ಪದ ಸಾರುತ್ತದೆ. The older boys were working in the field, while the smaller ones were playing near the house, until the woman called to them all, "Come for dinner." Working, laboring, ಕೆಲಸ ಮಾಡುತ್ತಿದ್ದರು. Playing, having fun, ಆಟವಾಡುತ್ತಿದ್ದರು. ಹಿರಿಯ ಹುಡುಗರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು. ಕಿರಿಯರು ಮನೆಯ ಹತ್ತಿರ ಆಟವಾಡುತ್ತಿದ್ದರು. ಅಷ್ಟರಲ್ಲಿ ಆ ಮಹಿಳೆ ಎಲ್ಲರನ್ನೂ ರಾತ್ರಿಯ ಊಟಕ್ಕೆ ಕರೆದಳು. ಫ್ಯಾಮಿಲಿ ಡೈನಮಿಕ್ಸ್. ಗ್ರಾಮೀಣ ಕುಟುಂಬದ ದೈನಂದಿನ ಚಿತ್ರಣವನ್ನು ಇದು ಸೂಕ್ಷ್ಮವಾಗಿ ವರ್ಣಿಸುತ್ತದೆ. It was during the meal that, just as Lencho had predicted, big drops of rain began to fall. Predicted, foretold, anticipated. ಮುನ್ಸೂಚನೆ ನೀಡಿದಂತೆ. Big drops, large rain droplets. ದೊಡ್ಡ ಮಳೆಹನಿಗಳು. ಅವರು ಊಟ ಮಾಡುತ್ತಿದ್ದ ಆ ಸಮಯದಲ್ಲಿ ಲೆಂಚೋ ಮುನ್ಸೂಚನೆ ನೀಡಿದ್ದಂತೆಯೇ ದೊಡ್ಡ ದೊಡ್ಡ ಮಳೆಯ ಹನಿಗಳು ಕೆಳಗೆ ಬೀಳಲು ಪ್ರಾರಂಭಿಸಿದವು. Foreshadowing fulfillment. ಲೆಂಚೋನ ನಿರೀಕ್ಷೆ ನಿಜವಾದ ಕ್ಷಣ. ಇದು ಆರಂಭದ ಸಂತೋಷವನ್ನು ಸೂಚಿಸುತ್ತದೆ. In the northeast, huge mountains of clouds could be seen approaching. Huge mountains of clouds, metaphor for massive cloud formations. ಬೃಹತ್ ಪರ್ವತಗಳಂತಹ ಮೋಡಗಳು. Approaching, coming closer. ಹತ್ತಿರ ಬರುತ್ತಿರುವುದು. ಈಶಾನ್ಯ ದಿಕ್ಕಿನಲ್ಲಿ ಬೃಹತ್ ಪರ್ವತಗಳ ಗಾತ್ರದ ಕಪ್ಪು ಮೋಡಗಳು ತೇಲಿ ಬರುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವಿವಿಡ್ ಮೆಟಫರ್. ಮೌಂಟನ್ಸ್ ಆಫ್ ಕ್ಲೌಡ್ಸ್ ಎಂಬುದು ಪ್ರಕೃತಿಯ ಅಗಾಧ ಶಕ್ತಿಯನ್ನು ಸೂಚಿಸುವ ಸುಂದರ ರೂಪಕವಾಗಿದೆ. ದಿ ಏರ್ ವಾಸ್ ಫ್ರೆಶ್ ಅಂಡ್ ಸ್ವೀಟ್. ಫ್ರೆಶ್ ಅಂಡ್ ಸ್ವೀಟ್, ಪ್ಲೆಸೆಂಟ್, ಫ್ರೇಗ್ರೆಂಟ್, ತಾಜಾ ಮತ್ತು ಹಿತಕರವಾದ ತಂಗಾಳಿ. ಇದರ ಅರ್ಥ, ಮಳೆಯ ಆರಂಭದ ಸಮಯದಲ್ಲಿ ಬೀಸುತ್ತಿದ್ದ ಗಾಳಿಯು ಅತ್ಯಂತ ತಾಜಾ ಮತ್ತು ಮಣ್ಣಿನ ಸುವಾಸನೆಯಿಂದ ಹಿತಕರವಾಗಿತ್ತು. ಸೆನ್ಸುರಿ ಇಮೇಜ್ರಿ. ಮಳೆಗಾಲದ ಆರಂಭದ ಹಿತಕರ ವಾತಾವರಣವನ್ನು ವಿದ್ಯಾರ್ಥಿಗಳಿಗೆ ಕಣ್ಣಿಗೆ ಕಟ್ಟುವಂತೆ ವಿವರಿಸಲು ಈ ಸಾಲು ಸಹಕಾರಿ. The man went out for no other reason than to have the pleasure of feeling the rain on his body, and when he returned, he exclaimed, pleasure, joy, delight, ananda, santosh. Exclaimed, cried out in excitement, ಭಾವೋದ್ವೇಗದಿಂದ ಉದ್ಗರಿಸಿದನು. ಈ ವಾಕ್ಯದ ಅರ್ಥ, ಲೆಂಚೋ ಮತ್ಯಾವ ಕಾರಣಕ್ಕೂ ಅಲ್ಲ, ಕೇವಲ ತನ್ನ ದೇಹದ ಮೇಲೆ ಬೀಳುವ ಆ ಹಿತಕರ ಮಳೆಹನಿಗಳ ಆನಂದವನ್ನು ಅನುಭವಿಸಲು ಹೊರಗೆ ಹೋದನು ಮತ್ತು ಹಿಂತಿರುಗಿ ಬಂದು ಉದ್ಗರಿಸಿದನು. ಹ್ಯೂಮನ್ ನೇಚರ್ ಕನೆಕ್ಷನ್. ಮಳೆ ಎಂದರೆ ರೈತನಿಗೆ ಕೇವಲ ನೀರಲ್ಲ,
ಅದು ಅವನ ಬದುಕಿನ ಜೀವನಾಡಿ ಎಂಬುದನ್ನು ಈ ಸಂತೋಷ ತೋರಿಸುತ್ತದೆ. These aren't raindrops falling from the sky, they are new coins. New coins, metaphor for prosperity or wealth. ಹೊಸ ನಾಣ್ಯಗಳು. ಇದರ ಅರ್ಥ, ಇವು ಕೇವಲ ಆಕಾಶದಿಂದ ಬೀಳುತ್ತಿರುವ ಮಳೆಹನಿಗಳಲ್ಲ, ಇವು ನಮ್ಮ ಪಾಲಿನ ಹೊಸ ನಾಣ್ಯಗಳು ಎಂದು ಅವನು ವರ್ಣಿಸಿದನು. ಕ್ರಿಟಿಕಲ್ ಮೆಟಫರ್. ಮಳೆಹನಿಗಳನ್ನು ನಾಣ್ಯಗಳಿಗೆ ಹೋಲಿಸಿರುವುದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ಮಳೆ ಒಳ್ಳೆಯ ಫಸಲು ತಂದು ಹಣ ಗಳಿಸಿಕೊಡುತ್ತದೆ ಎಂಬುದು ಇದರ ಅರ್ಥ. The big drops are 10-cent pieces and the little ones are 5s. 10-cent pieces, larger points, 10 ಸೆಂಟ್ ನಾಣ್ಯಗಳು. 5s, smaller coins, 5 ಸೆಂಟ್ ನಾಣ್ಯಗಳು. ಈ ವಾಕ್ಯದ ಅರ್ಥ, ದೊಡ್ಡ ಮಳೆಹನಿಗಳು 10 ಸೆಂಟ್ ನಾಣ್ಯಗಳಿದ್ದಂತೆ ಮತ್ತು ಸಣ್ಣ ಹನಿಗಳು 5 ಸೆಂಟ್ ನಾಣ್ಯಗಳಿದ್ದಂತೆ ಎಂದು ಅವನು ಬೆಲೆ ಕಟ್ಟಿದನು. ಎಕನಾಮಿಕ್ ಇಂಟರ್ಪ್ರಿಟೇಷನ್. ಮಳೆಯ ಗಾತ್ರ ಮತ್ತು ಅದರಿಂದ ಸಿಗುವ ಆರ್ಥಿಕ ಲಾಭವನ್ನು ರೈತನು ತನ್ನದೇ ಆದ ರೀತಿಯಲ್ಲಿ ಲೆಕ್ಕ ಹಾಕುವುದನ್ನು ಇದು ತೋರಿಸುತ್ತದೆ. With a satisfied expression, he regarded the field of ripe corn with its flowers draped in a curtain of rain. Satisfied expression, contented look, ತೃಪ್ತಿಯ ಭಾವನೆ. Regarded, looked at attentively, ಗಮನವಿಟ್ಟು ನೋಡಿದನು. Draped in, covered or wrapped, ಮಳೆಯ ಪರದೆಯಿಂದ ಆವೃತವಾದ. ಈ ವಾಕ್ಯದ ಅರ್ಥ, ಅತ್ಯಂತ ತೃಪ್ತಿಯ ಭಾವನೆಯಿಂದ ಅವನು ತನ್ನ ಜೋಳದ ಹೊಲ ಮತ್ತು ಹೂವುಗಳು ಮಳೆಯ ಪರದೆಯೊಳಗೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುವುದನ್ನು ನೋಡಿದನು. ಇಮೇಜರಿ ಆಫ್ ಅಬಂಡೆನ್ಸ್. ಕರ್ಟನ್ ಆಫ್ ರೇನ್ ಎಂಬುದು ಸುಂದರ ಪ್ರಕೃತಿ ವರ್ಣನೆ. ಮಳೆ ಬೆಳೆಯನ್ನು ರಕ್ಷಿಸುತ್ತಿದೆ ಎಂಬ ಭ್ರಮೆಯನ್ನು ಇದು ಮೂಡಿಸುತ್ತದೆ. But suddenly, a strong wind began to blow, and along with the rain, very large hailstones began to fall. Suddenly, unexpectedly, ಇದ್ದಕ್ಕಿದ್ದಂತೆ, ಆಕಸ್ಮಿಕವಾಗಿ. Hailstones, frozen rain, ice pellets, ಆಲಿಕಲ್ಲುಗಳು. ಆದರೆ ಹಠಾತ್ತನೆ ಜೋರಾದ ಗಾಳಿ ಬೀಸಲು ತೊಡಗಿತು ಮತ್ತು ಮಳೆಯ ಜೊತೆಗೆ ಅತ್ಯಂತ ದೊಡ್ಡ ಗಾತ್ರದ ಆಲಿಕಲ್ಲುಗಳು ಬೀಳಲು ಆರಂಭಿಸಿದವು. ಪ್ಲಾಟ್ ಟ್ವಿಸ್ಟ್, ಕ್ಲೈಮ್ಯಾಟಿಕ್ ಶಿಫ್ಟ್. ಕತೆಯ ಹಠಾತ್ ತಿರುವು. ಆನಂದವು ಹೇಗೆ ಆತಂಕವಾಗಿ ಬದಲಾಗುತ್ತದೆ ಎಂಬುದಕ್ಕೆ ಈ ಸಾಲು ಸಾಕ್ಷಿ. These truly did resemble new silver coins. Truly, factually, ನಿಜವಾಗಿಯೂ. Resemble, look like, ಹೋಲಿಕೆ ಇರುವುದು. Silver coins, white icy pellets compared to silver. ಬೆಳ್ಳಿಯ ನಾಣ್ಯಗಳು. ಬೀಳುತ್ತಿದ್ದ ಆ ಆಲಿಕಲ್ಲುಗಳು ನಿಜವಾಗಿಯೂ ನೋಡಲು ಬೆಳ್ಳಿಯ ನಾಣ್ಯಗಳಂತೆಯೇ ಹೊಳೆಯುತ್ತಿದ್ದವು. ಐರನಿ. ಮೊದಲು ಮಳೆಯನ್ನು ನಾಣ್ಯ ಎಂದಿದ್ದ ಲೆಂಚೋನಿಗೆ ಈಗ ನಿಜವಾದ ಬೆಳ್ಳಿ ನಾಣ್ಯದಂತಹ ಆಲಿಕಲ್ಲುಗಳು ಕಂಟಕವಾಗಿ ಬಂದೊದಗಿದ ಐರನಿಯನ್ನು ಇದು ತೋರಿಸುತ್ತದೆ. The boys, exposing themselves to the rain, ran out to collect the frozen pearls. Exposing themselves, going out unprotected, ಮಳೆಗೆ ಒಡ್ಡಿಕೊಳ್ಳುವುದು. Frozen pearls, metaphor for hailstones, ಗಟ್ಟಿಯಾದ ಮಂಜಿನ ಮುತ್ತುಗಳು, ಆಲಿಕಲ್ಲುಗಳು. ಹುಡುಗರು ಮಳೆಯನ್ನು ಲೆಕ್ಕಿಸದೆ ಆ ಹೆಪ್ಪುಗಟ್ಟಿದ ಬಿಳಿ ಮುತ್ತುಗಳನ್ನು, ಆಲಿಕಲ್ಲುಗಳನ್ನು ಸಂಗ್ರಹಿಸಲು ಹೊರಗೆ ಓಡಿದರು. ಇನ್ನಸೆಂಟ್ ಪರ್ಸ್ಪೆಕ್ಟಿವ್. ಹಿರಿಯರಿಗೆ ಆಲಿಕಲ್ಲು ನಾಶದ ಸಂಕೇತವಾದರೆ ಮಕ್ಕಳಿಗೆ ಅದು ಆಟ ಆಡುವ ಮುತ್ತುಗಳಂತೆ ಕಾಣುವ ವಿಭಿನ್ನ ದೃಷ್ಟಿಕೋನ ಇಲ್ಲಿದೆ. It's really getting bad now, exclaimed the man. I hope it passes quickly. Getting bad,
ವರ್ಸನಿಂಗ್ ಪರಿಸ್ಥಿತಿ ಹದಗೆಡುತ್ತಿದೆ. passes quickly, ends soon ಬೇಗನೆ ಮುಗಿದು ಹೋಗಲಿ. ಇದರ ಅರ್ಥ ಪರಿಸ್ಥಿತಿ ಈಗ ಕೈ ಮೀರುತ್ತಿದೆ, ಇದು ಬೇಗನೆ ನಿಂತು ಹೋದರೆ ಸಾಕು ಎಂದು ಲೆಂಚೋ ತೀವ್ರ ಆತಂಕದಿಂದ ಉದ್ಗರಿಸಿದನು. ರೈಸಿಂಗ್ ಟೆನ್ಷನ್ ರೈತನ ಮನಸ್ಸಿನಲ್ಲಿ ಮೂಡುವ ಭಯ ಮತ್ತು ಪ್ರಕೃತಿಯ ವಿಕೋಪದ ಮುಂದೆ ಮನುಷ್ಯನ ಅಸಹಾಯಕತೆ ಇಲ್ಲಿ ವ್ಯಕ್ತವಾಗುತ್ತದೆ. It did not pass quickly. Did not pass. Continued. ಬೇಗ ಮುಗಿಯಲಿಲ್ಲ. ಆದ್ರೆ ಆ ಆಲಿಕಲ್ಲು ಮಲೆ ಬೇಗನೆ ನಿಲ್ಲಲೇ ಇಲ್ಲ, ಅದು ಮುಂದುವರಿಯಿತು. ಶಾರ್ಟ್ ಸೆಂಟೆನ್ಸ್ ಇಂಪ್ಯಾಕ್ಟ್ ಲೇಖಕರು ಕೇವಲ 4 ಪದಗಳಲ್ಲಿ ಪರಿಸ್ಥಿತಿಯ ಗಂಭೀರತೆಯನ್ನು ಮತ್ತು ಲೆಂಚೋನ ದುರದೃಷ್ಟವನ್ನು ಅದ್ಭುತವಾಗಿ ತಂದಿದ್ದಾರೆ. For an hour, the hail rained on the house, the garden, the hillside, the cornfield, on the whole valley. Whole valley, entire region, ಇಡೀ ಕಣಿವೆ ಪ್ರದೇಶ. ಸುಮಾರು 1 ಗಂಟೆಯ ಕಾಲ ಆ ಆಲಿಕಲ್ಲು ಮಲೆ, ಮನೆ, ತೋಟ, ಬೆಟ್ಟದ ಸಾಲು ಹಾಗೂ ಆ ಇಡೀ ಕಣಿವೆಯ ಜೋಳದ ಹೊಲದ ಮೇಲೆ ಸತತವಾಗಿ ಸುರಿಯಿತು. ಡೆವಸ್ಟೇಷನ್ ಸ್ಕೋಪ್ ವಿನಾಶದ ವ್ಯಾಪ್ತಿ ಎಷ್ಟು ದೊಡ್ಡದಾಗಿತ್ತು ಎಂಬುದನ್ನು ತೋರ್ಪಡಿಸಲು ಈ ಸುದೀರ್ಘ ವರ್ಣನೆ ಸಹಾಯ ಮಾಡುತ್ತದೆ. ದ ಫೀಲ್ಡ್ ವಾಸ್ ವೈಟ್, ಆಸ್ ಇಫ್ ಕವರ್ಡ್ ವಿತ್ ಸಾಲ್ಟ್. ಆಸ್ ಇಫ್ ಕವರ್ಡ್ ವಿತ್ ಸಾಲ್ಟ್, ಸಿಮಿಲಿ ಫಾರ್ ಟೋಟಲ್ ವೈಟ್ನೆಸ್. ಉಪ್ಪಿನಿಂದ ಮುಚ್ಚಿದಂತೆ ಕಂಗೊಳಿಸುತ್ತಿತ್ತು. ಇಡೀ ಹೊಲವು ಸಂಪೂರ್ಣವಾಗಿ ಬಿಳಿಯಾಗಿ ಮಾರ್ಪಟ್ಟಿತ್ತು. ಯಾರೋ ಇಡೀ ಹೊಲಕ್ಕೆ ಉಪ್ಪನ್ನು ಚೆಲ್ಲಿದಂತೆ ಅದು ಕಾಣಿಸುತ್ತಿತ್ತು. ಪವರ್ಫುಲ್ ಸಿಮಿಲಿ, ಬಲವಾದ ಹೋಲಿಕೆ. ಆಸ್ ಇಫ್ ಕವರ್ಡ್ ವಿತ್ ಸಾಲ್ಟ್ ಎಂಬುದು ಬಿಳಿ ಬಣ್ಣವನ್ನು ಸೂಚಿಸುವುದರ ಜೊತೆಗೆ ಉಪ್ಪು ಬಿದ್ದರೆ ಭೂಮಿ ಹೇಗೆ ಬಂಜರಾಗುತ್ತದೋ ಹಾಗೆ ಹೊಲ ನಾಶವಾಗಿದೆ ಎಂಬ ಅರ್ಥ ನೀಡುತ್ತದೆ. Not a leaf remained on the trees. Remained, left behind, ಉಳಿದುಕೊಂಡಿರಲಿಲ್ಲ. ಮರಗಳಲ್ಲಿ ಒಂದೇ ಒಂದು ಹಸಿರು ಎಲೆಯೂ ಸಹ ಉಳಿದುಕೊಂಡಿರಲಿಲ್ಲ. Absolute destruction, ಸಂಪೂರ್ಣ ವಿನಾಶದ ತೀವ್ರತೆಯನ್ನು ತೋರಿಸುವ ಸೂಕ್ಷ್ಮ ವಿವರಣೆ. The corn was totally destroyed. Totally destroyed, completely ruined, ಸಂಪೂರ್ಣವಾಗಿ ನಾಶವಾಗಿತ್ತು. ಲೆಂಚೋ ಜೀವ ಮುಡಿದು ಬೆಳೆಸಿದ್ದ ಜೋಳದ ಬೆಳೆ ಸಂಪೂರ್ಣವಾಗಿ ಮಣ್ಣು ಪಾಲಾಗಿತ್ತು. ಹಾರ್ಟ್ ಬ್ರೇಕಿಂಗ್ ರಿಯಾಲಿಟಿ ಒಬ್ಬ ರೈತನ ಇಡೀ ವರ್ಷದ ಕಷ್ಟ ಒಂದೇ ಗಂಟೆಯಲ್ಲಿ ಹೇಗೆ ಶೂನ್ಯವಾಯಿತು ಎಂಬುದನ್ನು ಇದು ಸಾರುತ್ತದೆ. The flowers were gone from the plants. Gone, vanished, ಉದುರಿ ಹೋಗಿದ್ದವು. ಗಿಡಗಳಲ್ಲಿದ್ದ ಆ ಭರವಸೆಯ ಹೂಗಳೆಲ್ಲ ಉದುರಿ ನಾಶವಾಗಿದ್ದವು. ಲಾಸ್ ಆಫ್ ಹೋಪ್, ಹೂಗಳು ಹೋದವು ಎಂದರೆ ಭವಿಷ್ಯದ ಫಸಲಿನ ಭರವಸೆಯೂ ಹೋಯಿತು ಎಂದರ್ಥ. ಲೆಂಚೋಸ್ ಸೋಲ್ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್. ಸೋಲ್, ಡೀಪೆಸ್ಟ್ ಸೆಲ್ಫ್, ಅಂತರಾತ್ಮ, ಮನಸ್ಸು. ಫಿಲ್ಡ್ ವಿತ್ ಸ್ಯಾಡ್ನೆಸ್, ಡೀಪ್ಲಿ ಗ್ರೀವ್ಡ್, ತೀವ್ರ ದುಃಖದಿಂದ ತುಂಬಿಹೋಯಿತು. ಲೆಂಚೋನ ಅಂತರಾತ್ಮವು ತೀವ್ರವಾದ ನಿರಾಸೆ ಮತ್ತು ಅಪಾರ ದುಃಖದಿಂದ ಕಂಗೆಟ್ಟು ಹೋಯಿತು. ಇಮೋಷನಲ್ ಕೋರ್, ಪಾತ್ರದ ಆಂತರಿಕ ವೇದನೆಯನ್ನು ಪರೀಕ್ಷೆಯಲ್ಲಿ ಕೇಳಿದಾಗ ಈ ಸಾಲನ್ನು ಉಲ್ಲೇಖಿಸಬೇಕಾಗುತ್ತದೆ. ಮಕ್ಕಳೇ, ಈ ರೀತಿ ಪ್ರತಿ ಪದವನ್ನು ಬಿಡಿಸಿ ಓದಿದರೆ ಇಂಗ್ಲಿಷ್ ಅತ್ಯಂತ ಸರಳವಾಗುತ್ತದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ಪಾಠದಲ್ಲಿ ಇನ್ನಷ್ಟು ಕಲಿಯೋಣ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ನಲ್ಲಿ ಟೈಪ್ ಮಾಡಿ. ಇದು ಡ್ರೀಮ್ ಅಂಡ್ ಗ್ರೋ ಚಾನೆಲ್. ನಿನ್ನೆಗಿಂತ ಇಂದು ಉತ್ತಮವಾಗಲು ಬಯಸುವ ಪ್ರತಿಯೊಬ್ಬರ ಪ್ರಯಾಣ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ. ಭವಿಷ್ಯವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುವವರಿಗೆ ಶೇರ್ ಮಾಡಿ. ನಮ್ಮೊಂದಿಗೆ ಕಲಿಯಲು ಮತ್ತು ಬೆಳೆಯಲು ಡ್ರೀಮ್ ಅಂಡ್ ಗ್ರೋಗೆ ಸಬ್ಸ್ಕ್ರೈಬ್ ಮಾಡಿ.